ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆಲ್ಲ ಫ್ರೆಂಡ್ಸ್, ನಾನು ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ಅಲ್ಲೊಂದು ಪೂಜೆ ಇತ್ತು. ಅಂದರೆ ಇದು ನಮ್ಮ ದೇವಸ್ಥಾನ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಇದೇ ನಮ್ಮ ದೇವಸ್ಥಾನ. ಇದು ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಮುನೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ನೂತನವಾಗಿ ಗುಂಡುಕಲ್ಲು ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿ, ಅಂದರೆ ಇದಕ್ಕೆ ಸಹಾಯ ಮಾಡಿ, ಇದು ಒಬ್ಬರಿಂದನೇ ಮಾಡಿರುವಂತಹ ದೇವಸ್ಥಾನ ಅಲ್ಲ ಫ್ರೆಂಡ್ಸ್, ಎಲ್ಲರೂ ಸಹಾಯ ಮಾಡಿ ಮಾಡಿರುವಂಥ ದೇವಸ್ಥಾನ. ಆದರೆ ಮೇಯ್ನಾಗಿ ನಮ್ಮಪ್ಪ ಇದಕ್ಕೆ ಜಾಸ್ತಿ ಓಡಾಡಿ ಎಲ್ಲ ಮಾಡಿರುವಂಥ ದೇವಸ್ಥಾನ ಇದು ನಮ್ಮ ಜಾಗದಲ್ಲೇ ಮಾಡಿರುವಂಥ ದೇವಸ್ಥಾನ ಆಗಿದೆ ಫ್ರೆಂಡ್ಸ್ ಇದು. ಸೊ ಅದಕ್ಕೆ ಇಲ್ಲಿ ಅವ್ರು ಡಿಸೈಡ್ ಮಾಡಿದರು ಗುಂಡ್ಕಲ್ಲು ಮುನೇಶ್ವರ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ. ಸೊ ಅದಕ್ಕೆ ಇಲ್ಲಿ ಪೂಜೆ ಇಟ್ಕೊಂಡಿದ್ದೇವೆ ಫ್ರೆಂಡ್ಸ್, ಮಂಗಳವಾರ ಮತ್ತು ಬುಧವಾರ. ಸೊ ಅದಕ್ಕೆ ನಾವು ಸೋಮವಾರ ಸಾಯಂಕಾಲನೇ ನಾವು ಅಮ್ಮ ಮನೆಗೆ ಹೋಗಿದ್ದರೆ, ಅದು ವೀಡಿಯೋನ ನಾನು ಹಿಂದಿನ ವ್ಲಾಗಲ್ಲಿ ಹಾಕಿದ್ದೆ. ಯಾರು ಆ ವಿಡಿಯೋನ ನೋಡಿಲ್ಲ ತಪ್ಪದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೀಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ಬೋದು ಫ್ರೆಂಡ್ಸ್, ತುಂಬ ಅಂದರೆ ಏನಂದರೆ ಸ್ವಲ್ಪ ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ ಫ್ರೆಂಡ್ಸ್. ತುಂಬ ಕೆಲಸಗಳು ಆಗಬೇಕು ದೇವಸ್ಥಾನದಲ್ಲಿ. ಸೊ ನಮ್ಮಪ್ಪ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಜನಗಳಿಂದ, ಅಂದರೆ ಗೊತ್ತಿರೋರಿಂದ ಆಗಿರ್ಬೋದು ಅಥವಾ ಯಾರು ದೇವಸ್ಥಾನಕ್ಕೆ ಸಹಾಯ ಮಾಡ್ತಾರೆ ಅಂಥವರಿಂದ ಧನ ಸಹಾಯನ ಪಡೆದು ಇದನ್ನು ಸಂಪೂರ್ಣ ಮಾಡ್ತಾರೆ ಇನ್ನೂ ಇಷ್ಟರಲ್ಲೇ. ಅವರು ಅದೇ ಪ್ರಯತ್ನದಲ್ಲಿದ್ದಾರೆ ಫ್ರೆಂಡ್ಸ್. ಏನಂದರೆ ಎಷ್ಟು ಸಾಧ್ಯನೋ ಅಷ್ಟು ಅವರು ಅದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಏನಂದರೆ ಅವರು ಜಾಸ್ತಿ ನಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ದೇವಸ್ಥಾನ ಬಗ್ಗೆ ಯೋಚನೆ ಮಾಡಿರೋದೇ ಜಾಸ್ತಿ. ಅಂದರೆ ನಮ್ಮನ ಬಗ್ಗೆ ಯೋಚನೆ ಮಾಡಿಲ್ಲ ಅಂತಲ್ಲ, ನಮ್ಗೆ ಎಷ್ಟು ಬೇಕೋ ಅವ್ರು ಅಷ್ಟನ್ನು ಕೇರ್ ಮಾಡ್ತಾರೆ. ಅದ್ರ ಜೊತೆಗೆ ಅಂದರೆ ನಮಗಿಂತ ಜಾಸ್ತಿ ಅಂದರೆ ಅವ್ರಿಗೆ ದೇವ್ರ ಭಕ್ತಿ ಜಾಸ್ತಿ. ಸೊ ಅದಕ್ಕೆ ಅವರು ದೇವರ ಇದರಲ್ಲಿ ಅಂತಂದರೆ ನಮಗಿಂತ ಜಾಸ್ತಿ ದೇವಸ್ಥಾನಕ್ಕೆ ಅವರು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡ್ಬೋದು ಅಂದರೆ ಯಾರು ಸಹಾಯ ಮಾಡ್ತಾರೆ ಅಂಥವ್ರಿಂದ ಸಹಾಯ ಪಡೆದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಇನ್ನೂ ಇದೆ, ತುಂಬ ಕೆಲಸಗಳಾಗುವಂಥದ್ದು ಇದೆ ಫ್ರೆಂಡ್ಸ್. ಅಂದರೆ ಅಂದರೆ ದೇವಸ್ಥಾನಕ್ಕೆ ಬಾಗಿಲು ಹಾಕ್ಸ್ಬೇಕು, ಕಿಟಕಿಗಳು ಹಾಕ್ಸ್ಬೇಕು, ಮತ್ತು ಇನ್ನೂ ತುಂಬ ಕೆಲಸಗಳು ಪೆಂಡಿಂಗ್ ಇದೆ. ಅದು ನಿಧಾನಕ್ಕೆ ಒಂದೊಂದೇ ಆಗುತ್ತೆ. ಅದಕ್ಕೆ ಟೈಮ್ ಕೂಡ ಬೇಕಾಗುತ್ತೆ ಫ್ರೆಂಡ್ಸ್. ಒಂದೇ ಸಲಿಗೆ ಎಲ್ಲನೂ ಹಾಕಬೇಕು ಅಂತ ಏನೂ ಇಲ್ಲ. ಇವಾಗ ಒಂದು ಶಿಲೆ ಹಾಕಬೇಕು ಅಂದರೆ ಅಥವಾ ಒಂದು ವಿಗ್ರಹ ಹಾಕಬೇಕು ಅಂದರೆ ಅದಕ್ಕೆ ಸಾವಿರ ಪೆಟ್ಟುಗಳು ಹುಳಿ ಪೆಟ್ಟು ಬಿದ್ದಾಗಲೇ ಅದು ಒಂದು ಶಿಲೆಯಾಗಿ ಅದಕ್ಕೂ ಒಂದು ಮನ್ನಣೆ ಸಿಗುತ್ತಲ್ಲ ಫ್ರೆಂಡ್ಸ್. ಹಾಗೆಯೇ ದೇವಸ್ಥಾನವೂ ಅಷ್ಟೇ, ಒಂದೇ ಸಲನೂ ನಾವು ಮಾಡೋದಕ್ಕಾಗೋದಿಲ್ಲ. ನಾವೆಷ್ಟೇ ಪ್ರಯತ್ನ ಪಟ್ರೂ ಅದು ಯಾವಾಗ ಆಗಬೇಕು ಅಂತ ಇರುತ್ತೋ ಆವಾಗಲೇ ಆಗುತ್ತೆ. ನಮ್ಮಪ್ಪ ತುಂಬ ಪ್ರಯತ್ನ ಪಡ್ತಾಯಿದ್ದಾರೆ. ಬಟ್ ಅದೇನು ಯಾಕೆ ಈ ರೀತಿ ಆಗ್ತಾಯಿದೆ ಅಂತ ನಮಗಂತೂ ಗೊತ್ತಿಲ್ಲ. ಅವ್ರ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಮಾಡ್ತಾಯಿದ್ದಾರೆ. ಬಟ್ ಆ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ. ದೇವರ ಅನುಗ್ರಹ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ನಾವು ಎಷ್ಟಾಗುತ್ತೋ ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಪಡ್ತಾಯಿದ್ದೀರಿ ಅಂದರೆ ನಮ್ಮಪ್ಪ ಪಡ್ತಾಯಿದ್ದಾರೆ ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಒಳಗಡೆ ಅಂದರೆ ಪೇಂಟಿಂಗ್ ಕೆಲಸ ಎಲ್ಲ ಮಾಡಿಸಿದ್ರು ಫ್ರೆಂಡ್ಸ್. ನಾವು ಹೋಗಿ ಸೋಮವಾರ ಹೋದ್ರಲ್ಲ ಫ್ರೆಂಡ್ಸ್ ನಾವು, ಸೋಮವಾರ ಕೂಡ ಅಲ್ಲಿ ಕೆಲಸಗಳು ನಡೀತಾಯಿತ್ತು. ಪೇಂಟಿಂಗು ಮತ್ತು ವೈರಿಂಗು ಎಲ್ಲ ಎಲೆಕ್ಟ್ರಿಷಿಯನ್ ಕೆಲಸ ಎಲ್ಲ ನಡೀತಾಯಿತ್ತು. ಸೊ ಅದೆಲ್ಲ ಸೋಮವಾರ ಎಲ್ಲ ಫುಲ್ಲು ಫಿನಿಷ್ ಮಾಡಿದ್ರು. ನಾವು ಮಂಗಳವಾರ ಬೆಳಗ್ಗೆಯಿಂದ ಇಲ್ಲಿ ಚಪ್ಪರ ಎಲ್ಲ ಹಾಕಿ ನಮ್ಮ ಮಾವವರೆಲ್ಲ ರೆಡಿ ಮಾಡಿದ್ರು. ಅಂದರೆ ನಮ್ಮ ಹಸ್ಬೆಂಡು. ನೋಡ್ಬೋದು, ಅವರೇ ರೆಡಿ ಮಾಡಿದ್ದು ಆ ಚಪ್ಪರ ಎಲ್ಲ. ಈ ವಿಡಿಯೋನೆಲ್ಲ ನಮ್ಮ ತಂಗಿಯವರು ಮಾಡಿರೋದು. ಸೊ ಅದಕ್ಕೆ ಅವ್ರು ಅಷ್ಟು ಕ್ಲಾರಿಟಿಯಾಗಿ ಅದನ್ನ ಹಿಡ್ದಿಲ್ಲ. ನನಗೆ ಅಷ್ಟು ಟೈಮ್ ಇದ್ದಿಲ್ಲ ಫ್ರೆಂಡ್ಸ್, ಇಲ್ಲಿ ಕೆಲಸಗಳು ತುಂಬ ಜಾಸ್ತಿ ಇತ್ತು. ಸೊ ಅದಕ್ಕೆ ನಾವು ಕೆಲಸದಲ್ಲಿ ಜಾಸ್ತಿ ಬ್ಯುಸಿ ಆದ್ರಿ. ಸೊ ಅವ್ರಿಗೆ ಹೇಳಿದೆ ವಿಡಿಯೋನ ಮಾಡಿ ಎಷ್ಟು ಕ್ಲಿಪ್ಪಿಂಗ್ ಆಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಳ್ಳಿ ಅಂತ. ಸೊ ಅವ್ರು ಯಾವ ರೀತಿ ಬರುತ್ತೋ ಆ ರೀತಿ ವಿಡಿಯೋನ ಮಾಡಿದ್ದಾರೆ. ಸೊ ಅದರಲ್ಲೇ ನಾನು ವಿಡಿಯೋನ ಎಡಿಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನನ್ನ ಮಗಳು ನಾವೆಲ್ಲ ಕ್ಲೀನ್ ಮಾಡ್ತಾ ಇರೋದಕ್ಕೆ ನಾನು ಮಾಡ್ತೀನಿ ಅಂತ ಬಂದಳು. ಒಂದು ಸ್ವಲ್ಪ ಇಟ್ಕೊಂಡು ಕ್ಲೀನ್ ಮಾಡೋ ಅಷ್ಟರಲ್ಲೇ ನಂಗೆ ಸುಸ್ತಾಗೋಯ್ತು ಅಂತ ಮನೆಗೆ ಓಡೋಗ್ತಾ ಇದ್ದಾಳೆ. ಸೊ ತುಂಬ ಫನ್ನಿಯಾಗಿತ್ತು. ಸೊ ಮನೆ ಏನಂತ ಹೇಳಿದ್ರೆ ತುಂಬ ಫನ್ನಿಯಾಗಿ ಸಂತೋಷವಾಗಿ ನಾವು ಕೆಲಸಗಳನ್ನ ಮಾಡ್ಕೊಂಡ್ರಿ. ಅಂದರೆ ಇಲ್ಲಿ ನಮ್ಗೆ ಗೊತ್ತಿರೋ ಹುಡುಗರು ಎಲ್ಲ ಬಂದಿದ್ದರು. ಸೊ ಅವರು, ಆಮೇಲೆ ನಮ್ಮ ಮಾವ ಮತ್ತು ಇನ್ನೊಂದು ನಮ್ಮ ಮಾವ ಎಲ್ಲ ಬಂದಿದ್ದರು. ಅವ್ರ ಜೊತೆ ಎಲ್ಲ ಸೇರಿ ನಾವು ಕೆಲಸಗಳನ್ನ ಮಾಡ್ತಾಯಿದ್ದೀರಿ. ಇವರು ನನ್ನ ತಮ್ಮ, ಅವಳು ದೇವರೆಲ್ಲ ರೆಡಿ ಮಾಡೋದು, ಅವರು ಏನು ಕೆಲಸಗಳಿತ್ತೋ ಅದನ್ನ ಅವ್ರು ಮಾಡ್ಕೊತಾಯಿದ್ರು ಒಳಗಡೆ. ಇಲ್ಲಿ ನಾವು ಆಚೆ ಏನು ಕೆಲಸ ಇದೆ ಅದೆಲ್ಲ ನಾವು ಫಿನಿಷ್ ಮಾಡ್ಕೊತಾಯಿದ್ರಿ. ಇಲ್ಲಿ ಸರೌಂಡಿಂಗಲ್ಲಿ ಇಲ್ಲಿ ಔಟ್ಸೈಡು ಈ ಚರಂಡಿ ಎಲ್ಲ ಕ್ಲೀನ್ ಮಾಡೋದಾಗಿರ್ಬೋದು, ಅಥವಾ ಇಲ್ಲಿ ಏನಾದರೂ ಜಲ್ಲಿ ಕಲ್ಲಿರುವಂಥದ್ದು ಇದೆಲ್ಲ ಕೆಲಸ ಮಾಡೋದಕ್ಕೆಲ್ಲ ಬಳಸ್ಕೊಂಡಿದ್ದೆಲ್ಲ ಇಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಇತ್ತು ಫ್ರೆಂಡ್ಸ್. ಸೊ ಅದನ್ನೆಲ್ಲ ಎತ್ತಾಕೋದಾಗಿರ್ಬೋದು, ಈ ರೀತಿ ನಾವು ಕೆಲಸಗಳನ್ನ ಮಾಡ್ಕೊತಾ ಇದ್ರಿ. ನೋಡ್ಬೋದು, ನನ್ನ ಮಗ ಇಷ್ಟೊತ್ತು ಒಳಗಡೆ ಇದ್ದ ಫ್ರೆಂಡ್ಸ್. ಎಲ್ಲಿ ಇಷ್ಟೊತ್ತಾದರೂ ಬಂದಿಲ್ಲ ಅಂದ್ಬಿಟ್ಟು ಆಚೆ
ಹುಡುಗರು ಕರ್ಕೊಂಬಂದಿದ್ರು. ಸೊ ಇಲ್ಲಿ ನಿಂತ್ಕೊಂಡು ಅವನು ನೋಡ್ತಾ ಇದ್ದಾನೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ. ಸೊ ಇಲ್ಲೆಲ್ಲ ನಾವು ಕ್ಲೀನಿಂಗ್ ಆಚೆ ಎಲ್ಲ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್. ತುಂಬ ಬ್ಯುಸಿಯಾಗಿದ್ರಿ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನನ್ನ ಮಗಳಂತೂ ಒಂದು ಕಡೆ ಇರ್ತಾನೆ ಇದ್ದಿಲ್ಲ. ಇದು ಹೋಮದ ಕುಂಡ ಫ್ರೆಂಡ್ಸ್. ಅದು ಹೊಸ್ದಾಗಿ ಒಂದು 3 ಡೇಸ್ ಬ್ಯಾಕ್ ಅದನ್ನು ಮಾಡಿದರು ಅನಿಸುತ್ತೆ. ಮಾಡಿದರು. ಅದೇನಾಗಿತ್ತು ಅಂತಂತಂದರೆ ಎಲ್ಲ ಫುಲ್ಲು ಡ್ರೈ ಆಗಿತ್ತು ಫ್ರೆಂಡ್ಸ್. ಅದನ್ನು ಉತ್ತದ ಮಣ್ಣಿಂದ ಅದನ್ನು ಸಾರಿಸ್ಬೇಕು ಅಂತ ಹೇಳಿದರು. ಸೊ ಅದನ್ನು ನಮ್ಮಪ್ಪ ಇಲ್ಲಿ ಸಾರಿಸ್ತಾ ಇದ್ದಾರೆ. ಇಲ್ಲಿ ನನ್ನ ತಮ್ಮನೂ ಮತ್ತು ಇನ್ನೊಬ್ಬ ಇವನು ತಮ್ಮ ಆಗಬೇಕು. ಸೊ ಇವನು ಸಹ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಲ್ಲಿ ದೇವರಿಗೆ ಸೀರೆನ ಉಡಿಸ್ತಾ ಇದ್ದಾರೆ ಫ್ರೆಂಡ್ಸ್. ಇಲ್ಲಿ ಪ್ರತಿ ಸಲವೂ ಅಷ್ಟೇ ನನ್ನ ತಮ್ಮನೇ ಈ ಕೆಲಸಗಳೆಲ್ಲನೂ ಮಾಡೋದು. ನಮ್ಮಪ್ಪ ಎಲ್ಲ ಬೇರೆ ಓಡಾಡೋ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅಂತಂದರೆ ಏನಾದರೂ ತೊಗೊಬರೋದಂತಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಇನ್ವೈಟ್ ಮಾಡೋದಾಗಿರ್ಬೋದು, ಯಾರ ಹತ್ರ ಆದರೂ ಹೋಗಿ ಅಮೌಂಟ್ ಕಲೆಕ್ಟ್ ಮಾಡೋದಾಗಿರ್ಬೋದು, ಈ ಥರದ್ದೆಲ್ಲ ನಮ್ಮಪ್ಪ ಮಾಡ್ಕೊತಾರೆ. ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ನನ್ನ ತಮ್ಮ ಮೇಂಟೈನ್ ಮಾಡ್ಕೊತಾನೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ಅವನೇ ಮೇಂಟೈನ್ ಮಾಡ್ತಾನೆ. ದೇವರಿಗೆ ಸೀರೆ ಉಡಿಸೋದ್ರಿಂದ ಇಡ್ಬೋದು, ಅಥವಾ ಯಾವುದೇ ಪೂಜೆನ ಮಾಡುವಂಥದ್ದು ಇರ್ಬೋದು, ಎಲ್ಲನೂ ಇವನೇ ಮಾಡ್ತಾರೆ. ಇಲ್ಲೇ ದೇವಸ್ಥಾನದ ಪ್ರತಿಷ್ಠಾಪನೆ ಇರೋದು ಫ್ರೆಂಡ್ಸ್. ಈ ಕಡೆ ಮುನೇಶ್ವರ ಸ್ವಾಮಿ ಇದೆ. ಸೊ ಅದರ ಪಕ್ಕದಲ್ಲಿ ಗುಂಡುಕಲ್ಲು ಮುನೇಶ್ವರ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇವರು ಡಿಸೈಡ್ ಮಾಡಿ ಇಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್. ನೋಡ್ಬೋದು ಎಲ್ಲ ನಾವೆಲ್ಲ ಕ್ಲೀನಿಂಗ್ ಎಲ್ಲ ಒಳಗಡೆ ಆಗಿತ್ತು. ಸೊ ಇಲ್ಲಿ ಆಚೆ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರಿ. ಒಳಗಡೆ ಅಂತೂ ತುಂಬ ಫುಲ್ಲು ಡಸ್ಟ್ ಇತ್ತು ಫ್ರೆಂಡ್ಸ್. ನೀರು ಹಾಕಿ ಸ್ಕ್ವೀಸರಲ್ಲಿ ನಾವು ನೀರು ಎಳೆದು ಅದನ್ನು ಬಕೆಟಲ್ಲಿ ತುಂಬಿಸ್ಕೊಂಡಿದ್ದಾಯಿತು. ಯಾಕಂದರೆ ಇನ್ನು ಇಲ್ಲಿಗೆ ವರ್ಕ್ ತುಂಬ ಪೆಂಡಿಂಗಿದೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇಲ್ಲಿ ನೀರು ಹೋಗೋಂಥ ವ್ಯವಸ್ಥೆ ಎಲ್ಲ ಏನೂ ಇಲ್ಲ. ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ಗುಡಿಸಿ ನೀಟಾಗೆಲ್ಲ ಇಟ್ಕೊತಾರೆ. ಸೊ ಅದರಿಂದ ಅದರಲ್ಲಿ ತೊಳೆಯೋಂಥ ಅವಶ್ಯಕತೆ ಏನೂ ಇದ್ದಿಲ್ಲ. ಬಟ್ ಅವರು ವೈರಿಂಗ್ ಕೆಲಸ ಆಗಿರ್ಬೋದು, ಪೇಂಟಿಂಗ್ ಕೆಲಸ ಮಾಡಿರೋದ್ರಿಂದ ತುಂಬ ಧೂಳಿತ್ತು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾವು ತೊಳಿಲೇಬೇಕಾಯಿತು ಅದನ್ನು. ಹಾಗೆ ಗುಡಿಸಿ ಬಿಡೋ ಹಾಗೆ ಇದ್ದಿಲ್ಲ, ತುಂಬ ಡಸ್ಟ್ ಇತ್ತು. ಸೊ ಅದಕ್ಕೆ ನಮ್ಮ ಮಾವ ಆ ಥರ ಪ್ಲ್ಯಾನ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಸ್ಕ್ವೀಸರಲ್ಲಿ ನೀರನ್ನ ಎಳೆದು ನಾವು ಅದನ್ನು ಮರದಲ್ಲಿ ಎತ್ತಿ ಆಚೆ ಹಾಕೋ ಥರ ಪ್ಲ್ಯಾನ್ ಮಾಡ್ಕೊಂಡ್ರಿ. ಇಲ್ಲಿ ನೋಡ್ಬೋದು ನಮ್ಮಪ್ಪ ಅದು ಹೋಮದ ಕುಂಡನ ಇಲ್ಲಿ ಉತ್ತದ ಮಣ್ಣಿಂದ ಸಾರಿಸ್ತಿದ್ದಾರೆ ಫ್ರೆಂಡ್ಸ್. ಅವ್ರು ತಂದು ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು ಏನು ಬೇಕೋ ಅದನ್ನು. ಸೊ ಇಲ್ಲಿ ಅವರು ಅದನ್ನು ಸಾರಿಸ್ತಾ ಇದ್ದಾರೆ. ಅಂದರೆ ಇವತ್ತು ಈವ್ನಿಂಗ್ ಅಂದರೆ ಮಂಗಳವಾರದ ವ್ಲಾಗ್ ಫ್ರೆಂಡ್ಸ್ ಇದು. ಮಂಗಳವಾರದ ಸಾಯಂಕಾಲ ಪೂಜೆ ಸ್ಟಾರ್ಟ್ ಆಗುತ್ತೆ. ಅವರು ಬರೋದು ಒಂದು ಪುರೋಹಿತರು ಬರೋದು 7 o'clock ಅಂತ ಹೇಳಿದರು. ಸೊ ಅದಕ್ಕೆ ಅವರು 6 ಗಂಟೆಗೆಲ್ಲ ಬಂದು ಅವ್ರ ತಯಾರಿಗಳನ್ನ ಅವ್ರು ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಮ್ಮದು ಈ ದೇವಸ್ಥಾನದ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದಿತ್ತು ಫ್ರೆಂಡ್ಸ್. ಆಮೇಲೆ ನಾವು ಮನೇಲಿ ಏನೇ ಕೆಲಸ ಇದೆ ಅದನ್ನೆಲ್ಲ ನೋಡ್ಕೊಳ್ಳೋಣ. ಫಸ್ಟ್ ದೇವಸ್ಥಾನದ ಏನಿದೆ ಅದನ್ನು ಮುಗಿಸ್ಬಿಡೋಣ ಅಂತ ಇಲ್ಲಿ ದೇವಸ್ಥಾನದೆಲ್ಲ ಮಾಡ್ತಾಯಿದ್ರಿ. ಇಲ್ಲಿ ನೋಡ್ಬೋದು ಅದು ಹೋಮಕ್ಕಂತಲೇ ಎಲ್ಲ ಸೌದೆ ಅಂದರೆ ಬೇಕಾಗಿರುವಂಥ ಸೌದೆಗಳೆಲ್ಲ ತಂದು ಇಟ್ಟಿರೋವಂಥದ್ದು. ಇದು ನಾಗರ ದೇವತೆನ ಪ್ರತಿಷ್ಠಾಪನೆ ಮಾಡೋದು ಫ್ರೆಂಡ್ಸ್. ಇಲ್ಲಿ ಪ್ರತಿಯೊಂದೂ ಇದು ಬನ್ನಿ ಮರ ಫ್ರೆಂಡ್ಸ್. ಇದು ನೋಡ್ಬೋದು ಇದೆಲ್ಲ ಫುಲ್ ಕ್ಲೀನಿಂಗ್ ಆಗಿತ್ತು ಫ್ರೆಂಡ್ಸ್. ಫಸ್ಟು ಹೇಗಿತ್ತು ಅಂತ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳ್ಳೋದು ಆಗಿಲ್ಲ. ನಾನು ನಮ್ಮ ತಂಗಿಗೆ ಹೇಳಿದ್ದೆ, ಬಟ್ ಅವಳು ಏನು ಕೆಲಸದಲ್ಲಿ ಬ್ಯುಸಿಯಾಗಿ ಆ ರೀತಿ ಅದು ಮಾಡೋಕ್ಕೆ ಹೋಗಿಲ್ಲ. ನಾವಿಲ್ಲಿ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ತಾಯಿದ್ದೆ. ನನ್ನ ಮಗ ಇದು ಒಳಗಡೆ ಇದ್ದ ಫ್ರೆಂಡ್ಸ್. ಆಮೇಲೆ ಆಚೆ ಬಂದಿದ್ದಾರೆ. ಅವಳು ನನ್ನ ಹಿಡಿಬೇಡ ಅಂತ ಇಬ್ಬರು ಜಗಳ ಮಾಡ್ತಾಯಿದ್ದಾರೆ. ನೋಡ್ಬೋದು ನನ್ನ ಮಗ ಮುದ್ದೆನೋ ತಿನ್ನಿಸ್ತಾಯಿದ್ದಾರೆ. ಅವ್ನು ತಿಂತಾಯಿದ್ದಾನೆ ಆರಾಮಾಗಿ. ಆಟ ಏನೂ ಮಾಡಿಲ್ಲ ಫ್ರೆಂಡ್ಸ್. ಅವ್ನ ಪಾಡಿಗೆ ಅವನು ಆಡ್ಕೊಂಡಿದ್ದ. ಆ ರೀತಿ ಎಲ್ಲ ಏನೂ ಇಲ್ಲ. ಅಮ್ಮನೇ ಇರಬೇಕು, ಅಮ್ಮನ ಜೊತೆನೇ ಇರಬೇಕು, ಅಮ್ಮನೇ ತಿನ್ನಿಸ್ಬೇಕು ಆ ಥರ ಅಂತ ಏನೂ ಇಲ್ಲ ಫ್ರೆಂಡ್ಸ್. ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ಬೇಗ ಎಲ್ಲರ ಜೊತೆನೂ ಅಡ್ಜಸ್ಟ್ ಆಗ್ತಾರೆ. ಅವ್ರಿಗೇನು ಅಂತಂತಂದರೆ ಕರೆಕ್ಟ್ ಟೈಮ್ಗೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡಿರ್ತಾರೆ. ಆ ಥರ ಏನೂ ಇಲ್ಲ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿವರೆಗೂ ತೊಳೆಯೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಅದರಲ್ಲಿ ಕೂಡ ನೀರಿನ ಪ್ರಾಬ್ಲಮ್ ಇಲ್ಲಿ ಜಾಸ್ತಿ ಇತ್ತು. ಸೊ ಇವಾಗ ಮಳೆ ಬಂದಿರೋದ್ರಿಂದ ಒಂದು 2 ಡೇಸಿಂದ ನೀರು ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೆ ಮುಂಚೆ ಒಂದು 3 to 4 ಮಂತ್ಸಿಂದ ಇಲ್ಲಿ ನೀರೇ ಬಿಟ್ಟಿದ್ದಿಲ್ಲ. ಅದೊಂದು ಪ್ರಾಬ್ಲಮ್ ಆಗಿತ್ತು. ಬಟ್ ಏನೋ ಕರೆಕ್ಟಾಗಿ ಪೂಜೆ ಟೈಮ್ಗೆ ಮೋಟ್ರು ಅಂದರೆ ಇದು ಮಳೆ ಬಂದಿರೋದಕ್ಕೆ ನೀರು ಮೋಟ್ರಲ್ಲಿ ಹತ್ತುತ್ತೆ ಅಂತ ಅಂದ್ಬಿಟ್ಟು ನೀರು ಕೂಡ ಬಿಟ್ಟಿದ್ದರು. ಸೊ ಅದು ಕೂಡ ನಮ್ಮೊಂದು ಅದೃಷ್ಟ ಅಂತಲೇ ಹೇಳ್ಬೋದು. ನೀರು ಪ್ರಾಬ್ಲಮ್ ಏನೂ ಇದ್ದಿಲ್ಲ. ಹಂಗೂ ನಮ್ಮ ಅಪ್ಪ ಒಂದು ಟ್ಯಾಕ್ಟ್ರಿ ನೀರನ್ನ ಓಡಿಸಿದ್ರು. ಸೊ ಅದರಿಂದ ಏನಿಲ್ಲ. ಇಲ್ಲಿ ನಮ್ಮಮ್ಮ ಎಲ್ಲ ಒಳಗಡೆ ಕೆಲಸ ಎಲ್ಲ ಮುಗಿಸಿ ನೀವು ಎಷ್ಟು ಕೆಲಸ ಮಾಡ್ತೀರಾ ಬನ್ನಿ ನಾನು ಮಾಡ್ತೇನೆ ಅಂದ್ಬಿಟ್ಟು ಅವರು ಕೂಡ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ದೇವರ ಅಲಂಕಾರನ ಫುಲ್ಲು ನನ್ನ ತಮ್ಮ ಮುಗಿಸಿದ್ದಾನೆ. ನೋಡ್ಬೋದು ದೇವರು ಎಷ್ಟು ಏನು ಹೇಳ್ತಾರೆ
ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಇದು ಜಸ್ಟ್ ಅವ್ರು ರೆಡಿ ಮಾಡಿ ಇಟ್ಟಿದ್ದೀವಿ ಫ್ರೆಂಡ್ಸ್. ಪುರೋಹಿತರೆಲ್ಲ ಬಂದಮೇಲೆ ಸೊ ಹೂವೆಲ್ಲ ಹಾಕಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಷ್ಟು ಹಾಕಿ ರೆಡಿ ಮಾಡಿ ಇಟ್ಟಿದ್ದರು. ಇಲ್ಲಿ ಒಂದು ಚಿಕ್ಕ ದೇವ್ರನ್ನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನ ಅವರು ಮುಗಿಸ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿಗೆ ನಮ್ಮ ಕ್ಲೀನಿಂಗ್ ಕೆಲಸ ಮುಗಿದಿತ್ತು. ಇನ್ನು ಸಾಯಂಕಾಲ ಏನಾಯಿತು ಪುರೋಹಿತರು ಬಂದಮೇಲೆ ಅದು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.